ಓಂ ವಿಶೇಷಣಾಚ್ಚ ಓಂ ಋತಂ ಪಿಬಂತೋ ಸ್ಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ. ಈ ವಿಶೇಷಣಾಚ್ಚ ಅನ್ನೋ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ತಿದ್ದೇವೆ. ಈ ಇಬ್ಬರು ವ್ಯಕ್ತಿಗಳನ್ನ ಇಲ್ಲೇನು ಪ್ರತಿಪಾದಿಸ್ತಾ ಇದ್ದಾರೆ ಉಪನಿಷತ್ತಿನಲ್ಲಿ, ಅವರಿಬ್ಬರು ಪರಮಾತ್ಮನ ಎರಡು ರೂಪಗಳಾಗಬೇಕು, ಹೊರತು ಜೀವೇಶ್ವರರಲ್ಲ ಅನ್ನೋದನ್ನು ನಾವು ಪ್ರತಿಪಾದಿಸಿದ್ದೇವೆ. ನಾವು ಪರಮಾತ್ಮನ ಎರಡು ರೂಪಗಳೇ ಇಲ್ಲಿ ಪಾನ ಮಾಡ್ತಾ ಇರುವವರು ಅಂತ ಅರ್ಥ ಮಾಡಿದರೆ, ಅದ್ವೈತಿಗಳು ಜೀವೇಶ್ವರರು ಅಂತ ಅರ್ಥ ಮಾಡ್ತಾರೆ. ಅದ್ವೈತಿಗಳಿಗೆ ಪೂರ್ವ ಪಕ್ಷಿಗಳಾದವರು ಜೀವ ಮತ್ತು ಬುದ್ಧಿ ಅಂತ ಅರ್ಥ ಮಾಡ್ತಾರೆ. ಅದ್ವೈತಿಗಳು ತಮ್ಮ ಪೂರ್ವ ಪಕ್ಷಿಗಳನ್ನ ನಿರಾಕರಿಸಿ ಇಲ್ಲಿ ಜೀವೇಶ್ವರರೇ ಸುಖ ಪಾನಕರ್ತೃಗಳು ಅಂತ ಸಾಧನೆ ಮಾಡಿದ ಮೇಲೆ ಅದನ್ನ ನಮ್ಮ ಸಿದ್ಧಾಂತದಲ್ಲಿ ಜೀವೇಶ್ವರರಲ್ಲ, ಹೊರತು ಪರಮಾತ್ಮದೇ ಎರಡು ರೂಪಗಳು, ಇಲ್ಲಿ ಸುಖ ಪಾನ ಮಾಡ್ತಾ ಇರುವುದು ಪರಮಾತ್ಮನ ರೂಪಗಳೇ ಅಂತಿಷ್ಟು ಪ್ರತಿಪಾದನೆ ಮಾಡಿದ್ದಾರೆ. ಜೀವನಲ್ಲಿ ಸಮನ್ವಯ ಮಾಡಲಿಕ್ಕೆ ಹೊರಟ ಪ್ರಸಂಗ ಅಲ್ಲ ಇದು ಅನ್ನೋದನ್ನ ತೋರಿಸಿದ್ದಾರೆ. ಇನ್ನು ಮುಂದೆ ನಚ ಛಾಯಾತಪತ್ವ ವಿಶೇಷಣಾತ್ ಏತತ್ ಕಲ್ಪ್ಯಂ ಅನ್ನುವ ಭಾಗವನ್ನ ನೋಡ್ಬೇಕು ನಾವು. ಇಲ್ಲಿ ಛಾಯಾತಪವು ಬ್ರಹ್ಮವಿದೋ ವದಂತಿ ಅಂತ ಉಪನಿಷತ್ತು ಹೇಳ್ತದೆ. ಛಾಯಾತಪವು ಬ್ರಹ್ಮವಿದೋ ವದಂತಿ ಅನ್ನೋ ಮಾತಿಗೆ ಜೀವ ಈಶ್ವರರು ಅಂತಾನೆ ಅರ್ಥ ಮಾಡ್ಬೇಕೆ ಹೊರತು ಪರಮಾತ್ಮದೇ ಎರಡು ರೂಪಗಳು ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅವರ ಪ್ರಶ್ನೆ. ಅದು ಯಾಕೆ ಹಾಗೆ ಅನ್ನೋದನ್ನ ಭಾವದೀಪ ಟಿಪ್ಪಣಿಯಲ್ಲಿ 745ನೇ ಪುಟದಲ್ಲಿ ಹೇಳ್ತಾರೆ. ಆ ಅದ್ವೈತಿಗಳ ಅಭಿಪ್ರಾಯ ಏನು ಅನ್ನೋದನ್ನು ಹೇಳ್ತಾರೆ. ಅವಿದ್ಯಾಶ್ರಯತ್ವ ಪ್ರಕಾಶವತ್ವ ರೂಪ ಛಾಯಾತಪತ್ವ ಇತ್ಯರ್ಥ. ಈ ಇಬ್ಬರನ್ನ ಛಾಯೆಗೆ ಮತ್ತು ಆತಪಕ್ಕೆ ಆಶ್ರಯರು ಅಂತ ಅವರನ್ನ ಛಾಯಾ ಮತ್ತು ಆತಪ ಅಂತ ವರ್ಣನೆ ಮಾಡಿದ್ದಾರೆ. ಆಶ್ರಯರು ಅಂತಲ್ಲ, ಅವರೇ ಛಾಯಾ ಮತ್ತು ಅವರೇ ಆತಪ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅವರೇ ಛಾಯೆ ಮತ್ತು ಅವರೇ ಆತಪ ಅಂದ್ರೇನರ್ಥ? ಜೀವ ಅವಿದ್ಯೆಗೆ ಆಶ್ರಯ, ಭಗವಂತ ಜ್ಞಾನಕ್ಕೆ ಆಶ್ರಯ ಅಂತ ಹೀಗೆ ಬಂದಿದೆ. ಅದನ್ನೇ ಅವಿದ್ಯಾಶ್ರಯತ್ವ ಜೀವನಲ್ಲಿ, ಮತ್ತೆ ಪ್ರಕಾಶವತ್ವ ಜ್ಞಾನಾಶ್ರಯತ್ವ ಅನ್ನೋದು ಪರಮಾತ್ಮನಲ್ಲಿ ಹೀಗೆ ಬಂದಿದೆ. ಅದು ಬಂದಿರುವುದರಿಂದ ಇಲ್ಲಿ ಜೀವ ಪರಮಾತ್ಮ ಅಂತಾನೆ ಅರ್ಥ ಮಾಡಬೇಕು, ಹೊರತು ಪರಮಾತ್ಮದ ಎರಡು ರೂಪಗಳು ಅಂತ ಅರ್ಥ ಮಾಡಬಾರದು ಅಂತ ಒಂದು ಪ್ರಶ್ನೆ, ಅವರು ಅದ್ವೈತಿಗಳು ಮಾಡುವಂತ ಪ್ರಶ್ನೆ. ನಚ ಛಾಯಾತಪತ್ವ ವಿಶೇಷಣಾತ್ ಏತತ್ ಕಲ್ಪ್ಯಂ. ಛಾಯಾ ಮತ್ತು ಆತಪ ಅಂತ ಕಾಟಕ ಉಪನಿಷತ್ತಿನಲ್ಲಿ ವಿಶೇಷಣ ಕೊಟ್ಟಿರುವುದರಿಂದ ಏತತ್ ಇಲ್ಲಿ ಪ್ರತಿಪಾದಿತರಾದವರು ಜೀವ ಮತ್ತು ಪರಮಾತ್ಮರೇ ಅಂತ ನಾವು ಕಲ್ಪನೆ ಮಾಡಬೇಕು ಅಂತ ಅವರ ಅಭಿಪ್ರಾಯ, ಪ್ರಶ್ನೆ ಮಾಡುವವರ ಅಭಿಪ್ರಾಯ. ಅದಕ್ಕೆ ನಾವು ಉತ್ತರ ಹೇಳ್ತೀವಿ. ವಿದ್ವದ್ ಅವಿದುಷೋಹ ಸುಖ ದುಃಖ ಕಾರಣತ್ವೇನ ತದುಪಪತ್ತೇಹೆ. ಅಲ್ಲಿ ಛಾಯಾತಪ ಅಂತ ಜೀವ ಮತ್ತು ಈ ಎರಡು ರೂಪಗಳನ್ನು ವರ್ಣನೆ ಮಾಡಿದ್ದಾರಲ್ಲ, ಛಾಯಾತಪ ಅಂದ್ರೆ ಏನರ್ಥ? ಜ್ಞಾನಿಗಳಿಗೆ ಸುಖದಾಯಕ ಅಂತನೂ ಅಜ್ಞಾನಿಗಳಿಗೆ ದುಃಖದಾಯಕ ಅಂತನೂ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ತಾತ್ಪರ್ಯ ಇಟ್ಕೊಂಡು ಅದನ್ನು ಹೊಂದಿಸಬಹುದು. ನೀವು ಹೇಳಿದಂಗೆ ಆಗ್ಬೇಕಂತಿಲ್ಲ. ಹಾಗಾದ್ರೆ ನಾವು ಹೇಳಿದಂತನೂ ಆಗಬಹುದು, ನೀವು ಹೇಳಿದಂತನೂ ಆಗಬಹುದು ಅಂತ ಆದ್ರೆ ನಿರ್ಣಾಯಕ ಯಾವುದು ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಮತ್ತೆ ನಹಿ ಛಾಯಾತಪ ಶಬ್ದವು ವಿದ್ಯಾ ವಾಚಕವು ಅಂತ ಆ ಮಾತಿನಿಂದ ಅದಕ್ಕೆ ಅರ್ಥ ಹೇಳ್ತಿದ್ದಾರೆ. ನೀವು ಹೇಳಿದಂತೆ ಅರ್ಥ ಆಗಬೇಕಾಗಿಲ್ಲ, ಹೊರತು ಜ್ಞಾನಿಗಳಿಗೆ ಸುಖದಾಯಕ ಅಜ್ಞಾನಿಗಳಿಗೆ ದುಃಖದಾಯಕ ಅಂತ ಒಂದರ್ಥ. ಇನ್ನೊಂದು ಮತ್ತೊಂದು ಮೂಲ ಅದಕ್ಕೆ ಕಾರಣ, ನಾವು ಹೇಳಿದಂತೆ ಮಾಡಬೇಕು ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ಛಾಯಾ ಮತ್ತು ಆತಪ ಅಂತ ಉಪನಿಷತ್ತಿನ ಶಬ್ದಗಳಿವೆಯಲ್ಲ, ಅದಕ್ಕೆ ವಿದ್ಯಾ ಮತ್ತು ಅವಿದ್ಯಾ ಅಂತ ಎಲ್ಲಿ ಅರ್ಥ ಇದೆ? ಛಾಯಾ ಅಂದ್ರೆ ನೆರಳು ಅಂತ ಅರ್ಥ, ನೆರಳಿಗೆ ಅಜ್ಞಾನ ಅಂತ ಎಲ್ಲಿ ಅರ್ಥ ಇದೆ? ಹಾಗೇನು ಅರ್ಥ ಏನಿಲ್ಲ. ಅದಕ್ಕೆ
ಅಜ್ಞಾನ ಮತ್ತು ಬೆಳಕು ಅಂತ ಅರ್ಥ ಆಗೋದಿಲ್ಲ. ಅದರಿಂದ ನೀವು ಹೇಳಿದ್ದು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಕಿಂಚ ಪಿಬತೋ ಬುದ್ಧಿಜೀವತ್ವೇ ಕಿಂ ಚಿನ್ನಂ ಕಿಂ ವಾ ಜೀವೇಶ್ವರತ್ವೇ ಲಬ್ಧಂ ಅಂತ ಮುಂದಿನ ವಾಕ್ಯ. ಅದಕ್ಕಿಂತ ಮುಂಚೆ ಈ ಸುಖ ದುಃಖ ಕಾರಣತ್ವೇನ ಉಪಪತ್ತೇ ಅಂತ ಬಂತಲ್ಲ, ಅಲ್ಲಿ ಕಾಟಿಕೋಪನಿಷತ್ತಿನಲ್ಲೇ ಅದು ಬಂದಿದೆ, ಹಿಂದೆನೂ ಬಂದದನ್ನು ತಗೊಳ್ಬೇಕು. ಆತಪಃ ಪಾಪಿನಾಂ ಛಾಯೇವ ವಿದುಷಾಂ ಪ್ರಭು ಆತಪಃ ಪಾಪಿನಾಂ ಇತಿ ಕಾಟಕ ಭಾಷ್ಯೋಕ್ತ ಸ್ಮೃತೇ. ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ ಒಂದು ಪ್ರಮಾಣ ವಾಕ್ಯ ಇದೆ. ಅದಕ್ಕನುಸಾರವಾಗಿ ಜ್ಞಾನಿಗಳಿಗೆ ನೆರಳಿನಂತೆ ಸುಖದಾಯಕ, ಮತ್ತು ಅಜ್ಞಾನಿಗಳಿಗೆ ಸೂರ್ಯನಂತೆ ಅವನು ಬಿಸಿಲಿನಂತೆ ತಾಪದಾಯಕ ಅಂತ ಅದರ ಅರ್ಥ ಮಾಡಬಹುದು. ಕಾಟಕೋಪನಿಷತ್ತಲ್ಲಿ ಬಂದಿದೆ. ಮತ್ತೆ ಇನ್ನೊಂದು ಪ್ರಶ್ನೆ, ಮತ್ತೊಂದು ಸೂಚನೆ ಮಾಡ್ತಾ ಇದ್ದಾರೆ. ಅದೇನು ಸೂಚನೆ ಮಾಡ್ತಿದ್ದಾರೆ, ಮುಂದೆ ಬರೋದೇನು ಅಂದ್ರೆ, ಇಲ್ಲಿ ಪಾನ ಮಾಡ್ತಾ ಇರುವವರು ಬುದ್ಧಿಜೀವರು ಅಂತ ನಿಮ್ಮ ಪೂರ್ವ ಪಕ್ಷದವ್ರು ಹೇಳಿದ್ರು. ಸಾಂಖ್ಯರು ಅವ್ರು ಯಾರೋ ಒಬ್ರು ಪಾನ ಮಾಡ್ತಾ ಇರುವವರು ಬುದ್ಧಿ ಮತ್ತು ಜೀವ ಅಂತ ಹೇಳಿದ್ರು. ನೀವು ಅದನ್ನ ನಿರಾಕರಣೆ ಮಾಡಿ ಜೀವ ಮತ್ತು ಈಶ್ವರ ಅಂತ ಹೇಳಂದ್ರಿ. ನಾವು ಅದನ್ನು ನಿರಾಕರಣೆ ಮಾಡಿ ಪರಮಾತ್ಮನ ಎರಡು ರೂಪಗಳು ಅಂತ ಹೇಳಿದ್ವಿ. ಸರಿ, ಪಾನ ಮಾಡ್ತಾ ಇರುವವರು ಬುದ್ಧಿ ಮತ್ತು ಜೀವ ಅಂತ ಆದ್ರೆ ಕಿಂ ಚಿನ್ನಂ, ಹೋಗಿದ್ದೇನು, ನುಕ್ಸಾನ್ ಆಗಿದ್ದೇನು, ನಿಮಗೆ ನೀವು ಕಳ್ಕೊಂಡದ್ದೇನು? ಕಿಂವಾ ಜೀವೇಶ್ವರತ್ವೇ ಲಬ್ಧಂ, ಪೂರ್ವಪಕ್ಷದನ್ನು ನಿರಾಕರಣೆ ಮಾಡಿ ನಿಮ್ಮ ಮತವನ್ನು ಸ್ಥಾಪನೆ ಮಾಡಿದ್ರಿ. ಜೀವೇಶ್ವರರೇ ಇಲ್ಲಿ ಪಾನಕರ್ತರು ಅಂತ. ಜೀವೇಶ್ವರರೇ ಪಾನಕರ್ತೃಗಳು ಅಂತ ಹೇಳಿದ್ರೆ ನಿಮ್ಗೆ ಆದಲ್ಲ ಲಾಭ ಏನು? ಬುದ್ಧಿಜೀವರನ್ನ ಪಾನಕರ್ತೃಗಳು ಅಲ್ಲ ಅಂತ ನಿರಾಕರಣೆ ಮಾಡಿದ್ರಿಂದ ನಿಮಗೆ ಬಂದ, ನಿಮಗೆ ಅವರನ್ನು ಹಾಗೆ ಒಪ್ಪಿದ್ರೆ, ಪೂರ್ವಪಕ್ಷದವ್ರು ಹೇಳಿದಂತೆಯೇ ಒಂದು ವೇಳೆ ನೀವು ಒಪ್ಪಿದ್ರೆ ಅದರಿಂದ ನಿಮಗೆ ಹೋಗುವುದೇನು? ಚಿನ್ನ ಅಂದ್ರೆ ಛೇದ ಅಂತ ಅರ್ಥ. ನೀವು ಕಳೆದುಕೊಳ್ಳುವುದೇನು ಅಂತ ಅದರ ತಾತ್ಪರ್ಯ. ಚಿನ್ನ ಅಂದ್ರೆ ಕತ್ತರಿಸುವುದು. ಅದಕ್ಕೆ ನಮ್ಮ ಹೆಚ್ಚು ವ್ಯವಹಾರದ ಭಾಷೆಯಲ್ಲಿ ನಿಮ್ಮ ಗಂಟೇನು ಹೋಯ್ತು ಅಂತಂತೇವಲ್ಲ, ಆ ಥರ ನಿಮ್ಮ ಪೂರ್ವ ಪಕ್ಷದವರು ಜೀವ ಮತ್ತು ಈಶ್ವರ, ಬುದ್ಧಿ ಮತ್ತು ಈಶ್ವರರೇ ಅಲ್ಲ, ಬುದ್ಧಿ ಮತ್ತು ಜೀವರೇ ಕರ್ತೃ, ಈ ಪಾನಕರ್ತೃಗಳು ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳ್ಕೊಳ್ಳಿ, ನೀವು ಅದನ್ನ ನಿರಾಕರಣೆ ಮಾಡಿ ಏನು ಉಪಯೋಗ, ನಿಮ್ಗೆ ಅದರಿಂದ ಆಗುವುದೇನಿದೆ ಅಂತ ಅದರ ಅಭಿಪ್ರಾಯ. ಯಾಕೆಂದ್ರೆ ಪರೇಣಾಪಿ ಜೀವೇ ತದಭ್ಯುಪಗಮಾತ್. ಇಲ್ಲಿ ಪರ ಅಂದ್ರೆ ಅದ್ವೈತಿಗಳಲ್ಲ, ಇದನ್ನು ಸರಿಯಾಗಿ ಗಮನಿಸಬೇಕು. ಪರ ಅಂದ್ರೆ ನಿಮಗೆ ಅದ್ವೈತಿಗಳಿಗೆ ಯಾರು ಪೂರ್ವ ಪಕ್ಷಿಗಳು ಅವರು ಇಲ್ಲಿ ಪರ ಅಂತ ಅದರ ತಾತ್ಪರ್ಯ. ಜೀವನಲ್ಲಿ ಬುದ್ಧಿಯಲ್ಲಿಯೂ ಕೂಡ ಅವರ ಒಂದು ಪಾನಕರ್ತೃತ್ವವನ್ನು ಒಪ್ಪಿದ್ದಾರೆ. ಪರೇಣಾಪಿ ಜೀವೇ ತದಭ್ಯುಪಗಮಾತ್. ಅದ್ವೈತಿಗಳ ಪೂರ್ವ ಪಕ್ಷದವರು ಇಲ್ಲಿ ಪಾನ ಮಾಡ್ತಾ ಇರುವವರು ಬುದ್ಧಿ ಮತ್ತು ಜೀವ ಅಂತ ಅರ್ಥ ಮಾಡಿದರು. ಅದ್ವೈತಿಗಳ ನಿರಾಕರಣೆ ಮಾಡಿ ಜೀವ ಮತ್ತು ಈಶ್ವರ ಅಂತ ಅರ್ಥ ಮಾಡಿದರು. ಅಲ್ಲಿ ಅದ್ವೈತಿಗಳ ಪೂರ್ವ ಪಕ್ಷಿಗಳು ಅದನ್ನು ಬುದ್ಧಿ ಮತ್ತು ಜೀವ ಅಂತ ಅರ್ಥ ಹೇಗೆ ಮಾಡ್ತಾರೆ ಅಂತ ನಮಗೊಂದು ಪ್ರಶ್ನೆ ಬರಬಹುದು. ಸರಿಯೋ ತಪ್ಪೋದ ವಿಷಯ ಬೇರೆ. ಮೇಲ್ನೋಟಕ್ಕಾದ್ರೂ ಅವರು ಬುದ್ಧಿಯಲ್ಲಿ ಪಾನಕರ್ತ ಅಂತ ಯಾಕೆ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕಾಗಿ ನಾನು ಸಾಂಖ್ಯರು ಅಂತ ಹೇಳಿದ್ದು, ಅಲ್ಲೆಲ್ಲಿ ಬಂದಿಲ್ಲ, ಆದ್ರೆ ಸಾಂಖ್ಯರು ಅಂತ ನಾನು ಊಹೆ ಮಾಡಿ ಹೇಳಿದ್ದು ಅದಕ್ಕಾಗಿ. ಸಾಂಖ್ಯರಲ್ಲಿ ನಿರೀಶ್ವರ ಸಾಂಖ್ಯರು ಮತ್ತು ಶೇಶ್ವರ ಸಾಂಖ್ಯರು ಅಂತ ಎರಡು ಥರದವರಿದ್ದಾರೆ. ಭಗವಂತನ ಅಸ್ತಿತ್ವವನ್ನು ಒಪ್ಪಿದ ಸಾಂಖ್ಯರು, ಒಪ್ಪದೇ ಇದ್ದ ಸಾಂಖ್ಯರು ಅಂತ ಇಬ್ಬರಿದ್ದಾರೆ. ಅವರಿಬ್ಬರಲ್ಲೂ ಕೂಡ ಈ ಪುರುಷ ಪುಷ್ಕರ ಪಲಾಶವ ನಿರ್ಲೇಪ ಪ್ರಕೃತಿಸ್ತು ಕರ್ತರಿ ಅಂತ ಒಪ್ತಾರೆ. ಈ ಜಡವಾದ ಪ್ರಕೃತಿ ಏನಿದೆ ಅದು ಎಲ್ಲವನ್ನೂ ಮಾಡ್ತದೆ, ಎಲ್ಲಾ ಕ್ರಿಯೆಗಳನ್ನು ಮಾಡುವುದು ಅದು, ಆದ್ರೆ ಅದು ಜಡ. ಈ ಪುರುಷ ಚೇತನ, ಆದ್ರೆ ಅವನೇನು ಮಾಡೋದಿಲ್ಲ. ಆದ್ರೆ ಅಂಧಪಂಗು ನ್ಯಾಯದಿಂದ ಒಬ್ಬ ಕುರುಡ ಮತ್ತು ಒಬ್ಬ ಕುಂಟ ಇಬ್ರು ಸೇರಿದಾಗ ಅವರು ತಮ್ಮ ಕೆಲಸ ಸಾಧಿಸ್ಕೋತಾರೆ. ಕುರುಡನಿಗೆ ದಾರಿ ಕಾಣೋದಿಲ್ಲ, ಆದ್ರಿಂದ ಕಾಲು ಸರಿ ಇದ್ರೂ ಕೂಡ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕುಂಟನಿಗೆ ಕಣ್ಣು ಕಾಣಿಸ್ತಾ ಇದ್ರು ಕೂಡ ಕಾಲು ಸರಿ ಇಲ್ಲ, ಆದ್ರಿಂದ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗಿಬ್ರಿಗೂ ತೊಂದರೆಗಳಿರ್ತವೆ ಪರಸ್ಪರ. ಆದ್ರೆ ಪರಸ್ಪರ ಒಟ್ಟುಗೂಡಿದಾಗ
ಕುಂಟನಾದವನು ದಾರಿ ತೋರಿಸ್ತಾನೆ ತನ್ನ ಕಣ್ಣಿನ ಮೂಲಕ. ಅವನು ಆ ಕುರುಡನ ಹೆಗಲ ಮೇಲೆ ಕೂತ್ಕೋತಾನೆ, ಅಥವಾ ಅವನ ಕೈ ಹಿಡಿದು ನಿಧಾನವಾಗಿ ಮುಂದೆ ಸಾಕ್ತಾನೆ. ಹೀಗೆ ಕುಂಟನ ಕಣ್ಗಳ ಮೂಲಕ, ಕುರುಡನ ಕಾಲಿನ ಮೂಲಕ ಅವರಿಬ್ಬರು ಕೂಡ ದಾರಿಯನ್ನು ಸಾಗಿಸ್ತಾರೆ. ಹೀಗೆ ಈ ಪುರುಷ ಅಂತನೂನು ಜಡ, ಪುರುಷ ಅಂತನೂನು ಚೇತನ, ಜಡ ಅಲ್ಲ ಚೇತನ, ಆದ್ರೆ ಅವನು ನಿಷ್ಕ್ರಿಯ. ಅವನಲ್ಲಿರುವ ಚೇತನವನ್ನ ಅವನ ಸಂಪರ್ಕದಿಂದಾಗಿ ಸ್ವಲ್ಪ ಪಡ್ಕೊಂಡಿರ್ತದೆ ಆ ಜಡವಾದಂತಹ ಪ್ರಕೃತಿ. ಅದೆಲ್ಲ ಕೆಲಸಗಳನ್ನು ಮಾಡ್ತಿರ್ತದೆ. ಈಗ ನಮ್ದೊಂದು ದೇಹ ಇದೆಯಲ್ಲ, ದೇಹ ಅನ್ನೋದು ಮೂಲತಃ ಜಡ. ನಾವು ನಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದ್ರು ಕೂಡ ದೇಹ ಅನ್ನೋದೊಂದು ಜಡ. ಆದ್ರೆ ಒಳಗಿರುವ ಜೀವ ಚೇತನ. ವಸ್ತುತಃ ಪಾನ ಮಾಡುವವನು ಯಾರು? ಆ ಜೀವನೇ. ಆದ್ರೆ ಆ ಜೀವನ ಒಂದು ಚೈತನ್ಯ ಅಂತ ಅನ್ನೋದು ಆ ದೇಹದಲ್ಲಿ ಅವನು ಇರುವಷ್ಟು ಕಾಲವೂ ಕೂಡ, 60-70 ವರ್ಷ ಕಾಲವೂ ಕೂಡ ಆ ದೇಹದೊಳಗೆ ಇರ್ತದೆ. ಆದ್ರಿಂದ ಆ ದೇಹವೇ ಉಂಡಿತು ತಿಂದಿತು ಅಂತ ಹೀಗೆಲ್ಲ ಹೇಳ್ತೇವೆ. ವಸ್ತುತಃ ಇದನ್ನ ನಾವು ವಿಚಾರ ಮಾಡಬೇಕು. ತಿನ್ನುವ ಕ್ರಿಯೆ, ಉಣ್ಣುವ ಕ್ರಿಯೆ ಇದೆಲ್ಲ ಆಗುವುದು ಯಾರಲ್ಲಿ? ದೇಹದ ಮಟ್ಟಿನಲ್ಲಿ ಆಗೋದು. ಆದ್ರೆ ದೇಹ ಜಡ ಆದ್ರಿಂದ ತಾನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಹೀಗೆ ಜೀವನ ಒಂದು ಸಂಪರ್ಕದಿಂದ ಜಡವಾದಂತಹ ದೇಹ ನಮ್ಮ ಸಿದ್ಧಾಂತದಲ್ಲಿ ಹೇಗೆ ಇವೆಲ್ಲ ಕೆಲವು ಕೆಲಸಗಳನ್ನು ಮಾಡ್ತದೆ, ಹಾಗೆ ಆ ಸಾಂಖ್ಯರು, ಅದ್ವೈತಿಗಳ ಪೂರ್ವ ಪಕ್ಷಿಗಳೇನಿದ್ದಾರೆ ಅವರಲ್ಲೂ ಕೂಡ ಚೇತನನಾದಂತಹ ಜೀವನ ಸಂಪರ್ಕದಿಂದ ಜಡವಾದಂತಹ ಬುದ್ಧಿಗೂ ಕೂಡ ಈ ಒಂದು ಪಾನಕರ್ತೃತ್ವ ಅಂತ ಅನ್ನೋದು ಬರಬಹುದು. ಈ ಜೀವ ಚೇತನನೇ ಹೌದಾದ್ರೂ ಕೂಡ ಮನಸ್ಸನ್ನು ಬಿಟ್ಟು ಅವನಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ನಮಗೂ ಗೊತ್ತಿದೆ. ಮನಸ್ಸಿನ ಮೂಲಕನೇ ಇನ್ನು ಮನಸ್ಸು ಇಂದ್ರಿಯಗಳ ಜೊತೆ ಸಂಬಂಧವನ್ನು ಪಡಿಬೇಕು, ಇಂದ್ರಿಯಗಳು ವಸ್ತುವಿನ ಜೊತೆ ಸಂಬಂಧ ಪಡಿಬೇಕು, ಈ ಎಲ್ಲಾ ಕೆಲಸಗಳಾಗಬೇಕು. ಹೀಗೆ ಚೇತನಾದಂತಹ ಜೀವನ ಸಂಪರ್ಕದಿಂದ ಆ ಬುದ್ಧಿಯೂ ಕೂಡ, ಜಡವಾದ ಬುದ್ಧಿಯೂ ಕೂಡ ಈ ಪಾನವನ್ನು ಮಾಡಬಹುದು ಅಂತ ಅವರ ಅದ್ವೈತಿಗಳ ಪೂರ್ವ ಪಕ್ಷಿಗಳ ಅಭಿಪ್ರಾಯ ಇದ್ದಂತೆ ನಾವು ತಿಳ್ಕೋಬಹುದು. ಕಿಂಚ ಪಿಬತೋಹೋ ಜೀವತ್ವೇ ಅಂತ ಈ ವಾಕ್ಯ ಇದೆಯಲ್ಲ, ನಿಮ್ಮ ಅದ್ವೈತಿಗಳ ಪೂರ್ವ ಪಕ್ಷಿಗಳು ಪಾನ ಮಾಡ್ತಾ ಇರುವವರು ಬುದ್ಧಿ ಮತ್ತು ಜೀವರು ಅಂತ ಅರ್ಥ ಮಾಡಿದ್ರು. ಆದ್ರಿಂದ ನಿಮಗೆ ಗಂಟು ಹೋದದ್ದೇನು? ಅಥವಾ ನೀವು ಜೀವೇಶ್ವರರು ಒಂದು ಸ್ಥಾಪನೆ ಮಾಡಿದ್ರಿಂದ ಬಂದ ಲಾಭ ಏನು? ಯಾಕೆಂದ್ರೆ ಪರೇಣಾಪಿ ನಿಮ್ಮ ಪೂರ್ವ ಪಕ್ಷಿಯೂ ಕೂಡ, ಇಲ್ಲಿ ಅದ್ವೈತಿ ಅಂತ ಅರ್ಥ ಅಲ್ಲ, ಪರ ಅಂದ್ರೆ ನಿಮ್ಮ ಪೂರ್ವ ಪಕ್ಷಿಯೂ ಕೂಡ ಜೀವನಲ್ಲಿ ಅದನ್ನು ಒಪ್ಪಿದ್ದಾನಲ್ಲ. ಅವನ ಜೀವನಲ್ಲೇನು ಅದನ್ನು ಇಲ್ಲ ಅಂತ ಹೇಳಲಿಲ್ಲ. ಜೀವನಲ್ಲೂ ಇದೆ ಮತ್ತೆ ಪ್ರಕೃತಿಯಲ್ಲೂ ಇದೆ ಅಂತ ಹೇಳಿದ ಅಷ್ಟೇ. ಅವನು ಪ್ರಕೃತಿಯಲ್ಲಿದೆ ಅಂತ ಯಾಕೆ ಹೇಳಿದ? ಪ್ರಕೃತಿ ಅಂತ ನಾನು ಶಬ್ದ ಪ್ರಯೋಗ ಮಾಡಿದೆ, ಪ್ರಕೃತಿ ಅಲ್ಲ ಬುದ್ಧಿ. ಜೀವನಲ್ಲಿದೆ ಅಂತ ಒಪ್ಪಿದ್ದಾನೆ, ಅದ್ರ ಜೊತೆಗೆ ಬುದ್ಧಿಯಲ್ಲೂ ಇದೆ ಅಂತ ಒಪ್ಪಿದ್ದಾನಷ್ಟೇ. ಅಂತೂ ಜೀವನಲ್ಲಿ ನೀವೇನು ಒಪ್ಪಿದ್ದೀರಿ ಅದನ್ನು ಅವನು ಒಪ್ಪಿದ್ದಾನಲ್ಲ, ಮತ್ತೆ ಅದನ್ನು ನೀವು ನಿರಾಕರಣೆ ಮಾಡುವುದೇನು ಬಂತು? ಪರೇಣಾಪಿ ಜೀವೇ ತದಭ್ಯುಪಗಮಾತ್. ಜೀವೇ ತತ್ ಅಂದ್ರೆ ಪಾನಕರ್ತೃತ್ವವನ್ನು ಅವರು ಒಪ್ಪಿದ್ದಾರೆ. ಅದನ್ನ ಮತ್ತೆ ನೀವು ಎಕ್ಸ್ಟ್ರಾ ಈಶ್ವರನಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಹೊರಟಿದ್ರಿಂದ ಏನ್ ಲಾಭ ಆಗಿದೆ ನಿಮಗೆ ಅಂತ ಪ್ರಶ್ನೆ. ಅದಕ್ಕೆ ಈಶ್ವರೇ ಸಮನ್ವಯ ಸಿದ್ಧಾರ್ಥಂ, ನಮಗೆ ಈಶ್ವರನಲ್ಲಿ ಸಮನ್ವಯ ಮಾಡಿ ತೋರಿಸಬೇಕಾಗಿದೆ. ನಮ್ಮ ಪೂರ್ವ ಪಕ್ಷಿಗಳನ್ನು ನಿರಾಕರಣೆ ಮಾಡಿ ಜೀವೇಶ್ವರದೇ ಇಲ್ಲಿ ಭೋಗಕರ್ತೃ ಅಂತ ಮಾಡಿದ್ರೆ ಪರಮಾತ್ಮನಲ್ಲಿ ಆ ಪಾನಕರ್ತೃತ್ವದ ಸಮನ್ವಯ ಆಯಿತು. ಪಾತ ಪರಮಾತ್ಮ ಆದ. ಆದ್ರಿಂದ ಈಶ್ವರನಲ್ಲೇ ಸಮನ್ವಯ ಮಾಡ್ಲಿಕ್ಕೋಸ್ಕರ ಈ ಕ್ರಿಯೆಯ ಸಮನ್ವಯ ಮತ್ತು ಶಬ್ದದ ಸಮನ್ವಯ, ಪಾನಕರ್ತೃತ್ವ ಎಂಬ ಕ್ರಿಯೆಯ ಸಮನ್ವಯ ಮತ್ತು ಶಬ್ದದ ಸಮನ್ವಯ ಮಾಡ್ಲಿಕ್ಕೋಸ್ಕರ ಈ ತರ ಮಾಡಿದ್ದೀವಿ ಅಂತ ಅದ್ವೈತಿಗಳು ಹೇಳುವುದಾದ್ರೆ ಅದು ಸರಿಯಾಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಸಿದ್ಧಾಂತದ ಪ್ರಕಾರ ಅವನು ಕರ್ತ ಅಲ್ಲ. ಕರ್ತ ಯಾರು? ಪಾನಕರ್ತ ಯಾರು? ಜೀವನೇ. ಯಾಕೆಂದ್ರೆ ಅವನಲ್ಲಿ, ಈಶ್ವರನಲ್ಲಿ ನೀವು ಆ ಲಿಂಗ ಅನ್ನೋದು ಔಪಚಾರಿಕ ಅಂತ ಒಪ್ಪಿದ್ದೀರಿ. ಅದು ಹಿಂದಿನ ಸೂತ್ರದಲ್ಲಿ ಬಂದಿದೆ. ಇಬ್ಬರನ್ನ ಉಪನಿಷತ್ತೇನು ವರ್ಣನೆ ಮಾಡ್ತಿದೆ. ಆದ್ರೆ ಪಾನಕರ್ತೃತ್ವ ಇರುವುದೆಲ್ಲಿ? ಅದು ಜೀವನಲ್ಲಿ, ಹೊರತು ಈಶ್ವರನಲ್ಲಿ ಆ ಪಾನಕರ್ತೃತ್ವ ಅಂತ ಅನ್ನೋದಿಲ್ಲ. ಉಭಯೋಹ ಔಪಚಾರಿಕಂ ಅಂತ ಈ ಹಿಂದೆನೆ ನೀವು ಒಪ್ಪಿದ್ದೀರಿ. ಆದ್ರಿಂದ ಇದು ಸರಿಯಲ್ಲ ಅಂತ ತಾತ್ಪರ್ಯ. ಹಿಂದಿನ ಸೂತ್ರ ಏನ್ ಬಂದಿತ್ತು ಗುಹಾಂ ಪ್ರವಿಷ್ಟವನ್ನುವಲ್ಲಿ, ಅಲ್ಲಿ ಅದ್ವೈತಿಗಳ ಮತವನ್ನು ನಾವು ಅನುವಾದ ಮಾಡುವಾಗ ಜೀವಸೇವ ಭೋಕ್ತೃತ್ವೇನ, ವಸ್ತುತಃ ಭೋಕ್ತ ಆದವನು ಜೀವನೇ. ಅವನ ಜೊತೆಗಿರುವಂತಹ ಈಶ್ವರನಲ್ಲಿ ಆ ಭೋಗದ ವರ್ಣನೆ ಏನಿದೆ ಅದು ಕೇವಲ ಔಪಚಾರಿಕ, ವಾಸ್ತವಿಕ ಅಲ್ಲ. ಅದು ಹೇಗೆ ಅಂದ್ರೆ ಛತ್ರಿ ನ್ಯಾಯೇನ,
ಇಬ್ರು ಹೋಗ್ತಾ ಇದ್ದಾಗ ಒಬ್ಬನ ಛತ್ರಿಯನ್ನು ಹಿಡಿದಿರ್ತಾನೆ, ಇನ್ನೊಬ್ಬನ ಹಿಡಿದಿರೋದಿಲ್ಲ. ಆದ್ರೆ ದೂರದಿಂದ ತೋರಿಸ್ತೇವೆ, ನೋಡಲ್ಲಿ ಛತ್ರಿ ಹಿಡಿದವರು ಹೊರಟಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬಾ, ಅಥವಾ ಅವ್ರಿಗೆ ಈ ವಿಷಯ ಹೇಳು ಅಂತ ಹೀಗೆ ಹೇಳ್ತೇವೆ. ಇಬ್ರು ಛತ್ರಿಯನ್ನು ಹಿಡಿದೇ ಹೋದ್ರೂ ಕೂಡ, ಒಬ್ಬನೇ ಹಿಡಿದ್ರು ಕೂಡ ಛತ್ರಿಣೋ ಯಾಂತಿ ಅಥವಾ ಛತ್ರಿಣೌ ಯಾತಃ ಅಂತ ಈಗ ದ್ವಿವಚನ ಪ್ರಯೋಗ ಮಾಡ್ತೀವಿ, ಅಥವಾ ಛತ್ರಿಣ ಯಾಂತಿ ಅಂತ ಬಹುವಚನ ಪ್ರಯೋಗ ಮಾಡ್ತೀವಿ. ಆ ಥರ ಅದು ನಡೀಬಹುದು ಅಂತ ಅದರ ತಾತ್ಪರ್ಯ. ಅದು ಮತ್ತೆ ಅದೇ ಅದ್ವೈತಗಳ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡುವ ಪೂರ್ವ ಪಕ್ಷದ ಭಾಗದಲ್ಲಿ ಅತಃ ಪಾತ್ರತ್ವ ಜೀವಸ್ಯೈವ, ಪಾತ್ರತ್ವ ಇರುವುದು ಜೀವರಲ್ಲೇ, ದ್ವಯೋರಪಿ ಉಪಚಾರ, ಪರಮಾತ್ಮನ ಜೊತೆಗೂ ಯಾಕೆ ವರ್ಣನೆ ಮಾಡಿದ್ದಾರೆ, ಅವನಿಗೂ ಇದೆ ಅನ್ನುವಂತೆ ಯಾಕೆ ವರ್ಣನೆ ಮಾಡಿದ್ದಾರೆ ಅಂದ್ರೆ ಅದು ಕೇವಲ ಔಪಚಾರಿಕ. ಇತಿ ನ ಈಶ್ವರಸ್ಯ ಸರ್ವಾತೃತ್ವಂ, ಆದ್ರಿಂದ ಈಶ್ವರ ಸರ್ವಾರ್ಥ ಆಗಲಿಲ್ಲ ಅಂತ ಅದ್ವೈತಿಗಳ ಮಾತಿದೆ. ಅದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಈಶ್ವರೇ ಲಿಂಗಸ್ಯ ಔಪಚಾರಿಕತ್ವ ಅಭ್ಯುಪಗಮಾತ್, ಈಶ್ವರನಲ್ಲಿ ಆ ಲಿಂಗ ಅಂದ್ರೆ ಪಾನಕರ್ತೃತ್ವ ಎಂಬ ಲಿಂಗ ಅದು ಔಪಚಾರಿಕ ಅಂತ ನೀವೇ ಒಪ್ಪಿದ್ದೀರಿ ಹಿಂದೆ. ಆದ್ರಿಂದ ಪರಮಾತ್ಮನಲ್ಲಿ ಆ ಕ್ರಿಯೆ ಇದೆ ಅಂತನೂ, ಪಾನಕರ್ತೃತ್ವ ಎಂಬ ಕ್ರಿಯೆ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಶಬ್ದದ ಸಮನ್ವಯವೂ ಕೂಡ ನಿಮ್ಮ ದೃಷ್ಟಿಯಿಂದ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. 749ನೇ ಪುಟದಲ್ಲಿ ವಾಕ್ಯಾರ್ಥ ಮಂಜರಿ ಅಂತ ಏನು ಟಿಪ್ಪಣಿ ಇದೆ, ಅಲ್ಲಿ ಇದನ್ನು ಗಮನಿಸ್ರೆ, ನ ಕೇವಲಂ ಏತದ್ ಅಸಂಗತಂ ಕಿಂತು ವ್ಯರ್ಥಂ ಚೇತ್ಯಾಹ ಅಂತ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ಕಿಂಚ ಅಂತಿದೆ, ಪ್ರತೀಕ ಗ್ರಹಣ ಇದೆ, ಅದಕ್ಕಿಂತ ಮುಂಚೆ ಇರುವ ಭಾಗ. ಈಗ ನಾವು ಕಿಂಚ ಅನ್ನೋ ಮಾತಿನಿಂದ ಏನನ್ನ ಹೇಳಿದ್ವಿ, ಕಿಂಚ ಪಿಬತೋಹೋ ಬುದ್ಧಿಜೀವತ್ವೇ ಕಿಂ ಚಿನ್ನಂ ಕಿಂ ವಾ ಜೀವೇಶ್ವರತ್ವೇ ಲಬ್ಧಂ ಅಂತ ಹೇಳಿದ್ವಲ್ಲ, ಆ ಮಾತಿನಿಂದ ನಾವು ಅದ್ವೈತಿಗಳು ಹೇಳಲಿಕ್ಕೆ ಹೊರಟದ್ದೇನೆಂದ್ರೆ, ಇದು ನೀವು ಇದರ ಪ್ರತಿಪಾದನೆ ಮಾಡುವುದು ಸಂಗತವೂ ಅಲ್ಲ ಮತ್ತೆ ವ್ಯರ್ಥವೂ ಕೂಡ ಆಯಿತು. ಯಾಕಂದ್ರೆ ಪರಮಾತ್ಮನಲ್ಲಿ ಆ ಕರ್ತೃತ್ವವನ್ನು, ಪಾನಕರ್ತೃತ್ವವನ್ನು ನೀವು ಒಪ್ಪಲಿಲ್ಲ, ಈಶ್ವರನಲ್ಲಿ ಸಮನ್ವಯ ಆಗೋದೇ ಇಲ್ಲ, ಅದು ನೀವೇ ಒಪ್ಪಿದಂತೆ ಅದು ಸರಿಯಾಗೋದಿಲ್ಲ ಅಂತ ಅಲ್ಲಿ ತಾತ್ಪರ್ಯ ಇದೆ. ಅವನು ಕಿಂಚ ಅನ್ನೋ ವಾಕ್ಯ, ಟೀಕಾವಾಕ್ಯವನ್ನು ಓದುವಾಗ ಇದು ಅಸಂಗತ ಆಗಿದೆ, ಅಷ್ಟೇ ಅಲ್ಲ ವ್ಯರ್ಥವೂ ಆಗಿದೆ, ಇಲ್ಲಿ ಪ್ರಕೃತಿಗೆ ಉಪಯುಕ್ತವೂ ಅಲ್ಲ ವ್ಯರ್ಥವೂ ಅಂತ ಅದೊಂದು ಮಾತನ್ನು ಬೇಕಾದ್ರೆ ಇಟ್ಕೊಳ್ಬಹುದು. ಏವಂಚ ಜೀವಯೇವ ಸಮನ್ವಯ ಸಾಧಿತ ಸ್ಯಾತ್ ತತಶ್ಚ ಕಿಂ ಪೂರ್ವಪಕ್ಷಿಣ ಅಪರಾಧಂ. ಪರಮಾತ್ಮನಲ್ಲಿ ಭೋಗಕರ್ತೃತ್ವ ಇಲ್ಲ, ಆದ್ರಿಂದ ನೀವು ಭೋಗಕರ್ತೃತ್ವವನ್ನು ಎಲ್ಲಿ ಸಮನ್ವಯ ಮಾಡಿದಾಗಾಯ್ತು, ಈ ಜೀವನಲ್ಲೇ ಸಮನ್ವಯ ಮಾಡಿದಾಗಾಯ್ತು. ಜೀವ ಏವ ಅಂದ್ರೆ ಜೀವೇ ಏವ ಅಂತ ಸಪ್ತಮಿ ವಿಭಕ್ತಿ ಏಕವಚನ, ಜೀವನಲ್ಲೇ ಈ ಕ್ರಿಯೆಯ ಸಮನ್ವಯವನ್ನ, ಭೋಗಕರ್ತೃತ್ವ ಎಂಬ ಕ್ರಿಯೆಯನ್ನ ಪ್ರತಿಪಾದನೆ ಮಾಡಿದಾಗಾಯ್ತು. ತತಶ್ಚ ಕಿಂ ಪೂರ್ವಪಕ್ಷಿಣ ಅಪರಾಧಂ, ಹಾಗಾದ್ರೆ ನಿಮ್ಮ ಪೂರ್ವಪಕ್ಷಿ ಅವನು ಕೂಡ ಜೀವಕರ್ತ ಅಂತ ಒಪ್ಪಿದಾನಲ್ಲ, ಅದರಿಂದ ಏನು ಅಪರಾಧ ಆಯ್ತು ನಿಮ್ದು ಅಂತ ತಾತ್ಪರ್ಯ. ತೇನಾಪಿ ಪಾತ್ರತ್ವಸ್ಯ ಬುದ್ಧವು ಲಾಕ್ಷಣಿಕತ್ವ ಅಭ್ಯುಪಗಮಾತ್. ಅದಕ್ಕೆ ಅವರು ಅದ್ವೈತಿಗಳು, ಪೂರ್ವ ಪಕ್ಷಿಗಳು ಹೀಗೆ ಪ್ರತಿಪಾದನೆ ಮಾಡಿದ್ದನ್ನ ನಾವು ಯಾಕೆ ನಿರಾಕರಣೆ ಮಾಡಿದ್ದೀವಿ, ಅದ್ವೈತಿಗಳು ಹೀಗೆ ಹೇಳ್ತಾರೆ. ಈಗ ತತಶ್ಚ ಕಿಂ ಪೂರ್ವ ಪಕ್ಷಿಣ ಅಪರಾಧಂ, ಪೂರ್ವ ಪಕ್ಷಿಗಳು ಏನು ಅಪರಾಧ ಮಾಡಿದ್ರು ಅಂತ ನೀವು ತತ್ವವಾದಿಗಳು, ನಮ್ಮನ್ನ ಮಾಯಾವಾದಿಗಳನ್ನು ಕೇಳ್ತಿರಲ್ಲ, ಅವ್ರು ಏನು ಅಪರಾಧ ಮಾಡಿದ್ರು ಅಂದ್ರೆ, ಈ ಬುದ್ಧಿ ಅಂತ ಅನ್ನೋದು ಕರ್ತ ಅಲ್ಲ, ಆ ಬುದ್ಧಿ ಕರ್ತ ಅಲ್ಲದೆ ಹೋದ್ರೂ ಕೂಡ ಅದಕ್ಕೆ ಕರ್ತೃತ್ವವನ್ನು ಒಪ್ಪಿದ್ದಾರಲ್ಲ, ಅದೇ ಅವರ ಅಪರಾಧ ಅಂತ ಹೀಗೆ ಹೇಳಲಿಕ್ಕೆ ಹೊರಟ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಯಾಕೆಂದ್ರೆ ತೇನಾಪಿ ಪಾತ್ರತ್ವಸ್ಯ ಬುದ್ಧವು ಲಾಕ್ಷಣಿಕತ್ವ ಅಭ್ಯುಪಗಮಾತ್. ಈ ಅದ್ವೈತಿಗಳ ಪೂರ್ವ ಪಕ್ಷಿಗಳು ಆ ಬುದ್ಧಿಯಲ್ಲಿ ಪಾತ್ರತ್ವವನ್ನು ಒಪ್ಪಿದ್ರು ಕೂಡ ಅದು ಲಾಕ್ಷಣಿಕವಾದಂತಹ ಪಾನಕರ್ತೃತ್ವ ಅಂತ ಅವ್ರು ಒಪ್ತಾರೆ. ನೇರವಾಗಿ ಪಾನಕರ್ತೃತ್ವ ಇರುವುದು ಈ ಜೀವನಲ್ಲೇ, ಬುದ್ಧಿಯಲ್ಲಿ ಅದಿಲ್ಲ, ಅದು ಕೇವಲ ಲಾಕ್ಷಣಿಕ ಅಂತ ಅವರು ಕೂಡ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದ್ರಿಂದ ಅವ್ರೇನು ತಪ್ಪು ಮಾಡಲಿಲ್ಲ. ನೀವು ಪರಮಾತ್ಮನಲ್ಲಿ ಪಾನಕರ್ತೃತ್ವ ಅನ್ನೋದು ಔಪಚಾರಿಕ ಅಂತ ಹೇಳಿದ್ವಿ, ಹಾಗೆ ಅವರು ಬುದ್ಧಿಯಲ್ಲಿ ಪಾನಕರ್ತೃತ್ವ ಅಂತ ಅನ್ನೋದು ಔಪಚಾರಿಕ ಅಂತ ಹೇಳ್ತಾರೆ. ಹಾಗಾದ್ರೆ ಅದರಿಂದ ಏನು ದೋಷ ಆಯಿತು, ಏನು ದೋಷ ಆಗಲಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.